ಚಂದ್ರ ಸರ್ಕಾರಿ ಸೊತ್ತನ್ನು ಕಬಳಿಕೆ ಮಾಡಿ ಭೂಗಳ ಜಯರಾಮ್ ರೆಡ್ಡಿ ಅವರು ಕಬಳಿಕೆ ಮಾಡಿರುವುದು MLA ಮೇಡಮ್ ಅವರು ಗೋವಿಂದಗೌಡ ಅವರು ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆ ದೇವಸ್ಥಾನಕ್ಕೆ ಉಳಿಸ್ಲಿಕ್ಕೆ ಬಂದು ನಾವು ಹೋರಾಡ್ತಾ ಇದ್ದೇವೆ. ಬೂಡಿದ ಮಿತ್ರ ಶ್ರೀಧರ್ ರೆಡ್ಡಿ ಅನ್ನೋರು ಬಂದು ನಮಗೆ ಅವಾಚ್ಯ ಶಬ್ದಗಳಿಂದ ನಾವು ಏನಾದರೂ ಮಾಡಿ ಜಯರಾಮ್ ರೆಡ್ಡಿಗೆ ಜಮೀನು ಉಳಿಸ್ತೀವಿ, ಏನು ಮಾಡಿಕೊಳ್ರಿ, ಇದಕ್ಕೆ ದೇವಸ್ಥಾನಕ್ಕೆ ಉಳಿಸೋಕ್ಕಾಗಲ್ಲ, ನಾವು ತಹಸೀಲ್ದಾರ್ಗೂ ಎಲ್ಲರಿಗೂ ನಾವು ಇದು ಮಾಡಿದ್ದೀವಿ, ಇದು ನಿಮಗೆ ಆಗೋದಿಲ್ಲ ಅಂತ ನಮಗೆ ಅದಕ್ಕೆ ನಾವು ಸೋಮವಾರ ಗ್ರಾಮಸ್ಥರೆಲ್ಲ ಸೇರಿ ತಾಲೂಕು ಕಚೇರಿಗೆ ಭೇಟಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಪಂಚಾಯತಿ ಸದಸ್ಯ ಶಿವಣ್ಣ ಅಂತ, ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಶಿವಣ್ಣ ಅಂತ. ಇದು ಪೂರ್ವಕಾಲದಿಂದ ದೇವಸ್ಥಾನಗಳ ಜಾಗ. ಆ ಜಾಗವನ್ನು ನಮ್ಮ ಜಯರಾಮ್ ರೆಡ್ಡಿ ಅವರು ದಬ್ಬಳಿಕೆ ಮಾಡ್ತಾಯಿದ್ದಾರೆ. ಆ ಜಾಗವನ್ನು ಇವಾಗ ನಮ್ಮ ರೂಪಮ್ಮ ಅವರು ಗೋವಿಂದಗೌಡ ಅವರು ಒತ್ತಾಯ ಮಾಡಿ ಕಾಟ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮೂರ ಜಾಗ ನಮಗೆ ಇರಬೇಕು. ಇದನ್ನು ಪೂರ್ವಕಾಲದಿಂದ ಪೂಜೆಗಳು ಅದು ಇದು ಮಾಡಿಕೊಂಡು ಇದ್ದಾರೆ. ಆ ಜಾಗ ನಮ್ಮೂರಿಗೆ ಬೇಕಂತ ನಾವು ಮನವಿ. ನಮ್ಮೂರು ರಾಯಚಂದ್ರ ಗ್ರಾಮದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ಜಾಗದ ಬಗ್ಗೆ ತಿಳಿಸ್ತೀನಿ. ಈ ಜಾಗ ಪೂರ್ವಿಕರ ಕಾಲದಿಂದಲೂ ಮುತ್ತಾತರ ಕಾಲದಿಂದಲೂ ಈ ಗ್ರಾಮ ಹುಟ್ಟಿದಾಗದಿಂದಲೂ ದೇವಸ್ಥಾನಗಳ ಜಾಗ ಇದೆ. ಅಗ್ಗಾರಿ ತೋಪು ಅಂತ ಇದರ ಹೆಸರು. ಅಗ್ಗಾರಿ ತೋಪು ಅಂತ ಹೆಸರಿಟ್ಟು ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳುವುದಕ್ಕೆ ಎಲ್ಲರೂ ಇಲ್ಲಿ ಮುಂದೆ ಅವರ ಅದು ಇದು ಏನು ಮಾಡಿದ್ರು ದೇವತಾ ಕಾರ್ಯಕ್ರಮಗಳಿಗೆ ಜಾಗ ಅಂತ ಪೂರ್ವಿಕರಿಂದ ಇದು ಜಾಗ ಇದು ಯಾರು ಏನು ಮಾಡಿದ್ರು ಇದು ಸರ್ಕಾರಿ ಸೊತ್ತೇ ಇರಬೇಕು, ಸರ್ಕಾರಿ ಸೊತ್ತು ಗ್ರಾಮಸ್ಥರಿಗೆ ಇರಬೇಕು ಅಂತ ನಮ್ಮ ಹೇಳ್ತೇನೆ. ಸಂಪೂರ್ಣ ಆದಾಗಲೇ ಬೇರೆಯವ್ರು ಮಾಡ್ಕೊಳ್ಳೋದಕ್ಕೆ ಇದು ಆಸ್ಪದ ಸರ್ಕಾರ ಕೊಡಬಾರ್ದು. ಇದು ಸರ್ಕಾರ ಸೊತ್ತಾಗಿ ಉಳಿಬೇಕು. ಈ ದೇವಸ್ಥಾನಕ್ಕೆ ಉಳಿಬೇಕು ಅಂತ ನಮ್ಮ ಅಭಿಪ್ರಾಯ. ಇನ್ನು ಬೇರೆ ನಮ್ಮ ಊಟದಿಂದನೂ ಇದು ಸರ್ಕಾರಿ ಸೊತ್ತು, ಸರ್ಕಾರಿ ಜಾಗ, ದೇವಸ್ಥಾನಗಳ ಜಾಗ, ಪೂಜೆ ಮಾಡ್ಕೊಳ್ತಾ ಇರ್ತಕ್ಕಂಥ ಜಾಗ ಇದು ದೇವಸ್ಥಾನಗಳ ಜಾಗ ಊರಿಗೆ ಉಳಿಬೇಕು, ಸರ್ಕಾರಿ ಸೊತ್ತಾಗಿ ಉಳಿಬೇಕು. ಹೆಸರು ಈ ಜಮೀನು ಸರ್ಕಾರಿ ಆಸ್ತಿ 85/4 ಸರ್ವೆ ನಂಬರ್. ನಮ್ಮ ತಾತನ ಕಾಲದಿಂದಲೂ ಇಲ್ಲಿ ದೇವಸ್ಥಾನಗಳಿದೆ. ಇನ್ನು ಮಂಟಪಗಳಿದ್ದವು, ಎಲ್ಲಮ್ಮನ ದೇವಸ್ಥಾನ ಇತ್ತು, ಅವೆಲ್ಲ ಕೂಡ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೆಲವು ಪ್ರಭಾವಗಳು ಸೇರ್ತವೆ. ಇವಾಗಲೂ ನಾವು ಸರ್ಕಾರಿ ಸೊತ್ತು ದೇವಸ್ಥಾನಗಳೇ ಉಳಿಬೇಕಂತ ನಾವು ಹೋರಾಡ್ತಾ ಇದ್ದೀವಿ. ಇದಕ್ಕೆ MLA ಮೇಡಮ್ ಅವರು ಮತ್ತು ಗೋವಿಂದಗೌಡರವರು ಇದಕ್ಕೆ ಖಾತೆ ಮಾಡೋಕ್ಕೆ ಏನಾದರೂ ಇದು ಮಾಡ್ತಾ ಇದ್ದಾರಂತೆ. ಅದಕ್ಕೆ ಇದೆಲ್ಲ ಅವಾಯ್ಡ್ ಮಾಡಿ ತಹಸೀಲ್ದಾರ್ ಮೇಡಮ್ಗೆ ನಾವು ಮನವಿ ಮಾಡಿಕೊಂಡಿದ್ದೀವಿ. ಸರ್ಕಾರಿ ಸೊತ್ತು ಸರ್ಕಾರಿ ದೇವಸ್ಥಾನಗಳು ಉಳಿಬೇಕು. ನಾವು ತಲಾಂತರದಿಂದ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡಿರೋದು. ನಮ್ಮ ಮಕ್ಕಳಿಗೂ ಇದನ್ನು ಉಳಿಸ್ಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರು ಇದಕ್ಕೆ ಸಹಕಾರ ಮಾಡಿ ನಮಗೆ ದೇವಸ್ಥಾನಗಳಿಗೆ ಗ್ರಾಮಸ್ಥರಿಗೆ ಉಳಿಸ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.